2000 ವರ್ಷಗಳಿಗೂ ಹೆಚ್ಚು ಹಿಂದೆ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾದ ಅಶೋಕನು ಪಾಟಲಿಪುತ್ರವನ್ನು ತನ್ನ ರಾಜಧಾನಿಯಾಗಿಸಿಕೊಂಡು ವಿಶಾಲ ಸಾಮ್ರಾಜ್ಯವನ್ನು ಆಳುತ್ತಿದ್ದನು. ಕ್ರಿಸ್ತಪೂರ್ವ 261ರಲ್ಲಿ ಅವನು ಕಳಿಂಗ ರಾಜ್ಯದ ವಿರುದ್ಧ ಕ್ರೂರ ಯುದ್ಧ ಅಭಿಯಾನವನ್ನು ಆರಂಭಿಸಿದನು. ಜಯ ಸಂಪೂರ್ಣವಾಗಿತ್ತು, ಆದರೆ ಮಾನವೀಯ ದುಃಖ ಅಪಾರವಾಗಿತ್ತು. ಸತ್ತವರನ್ನು, ನಿರಾಶ್ರಿತರನ್ನು ಕಂದ ಅಶೋಕನಿಗೆ ಆಳವಾದ ಪಶ್ಚಾತ್ತಾಪವಾಯಿತು. ಅವನು ಬುದ್ಧನ ಉಪದೇಶಗಳ ಕಡೆ ತಿರುಗಿ ಆಕ್ರಮಣಕಾರಿ ಯುದ್ಧವನ್ನು ತ್ಯಜಿಸಿ ತಮ್ಮ ನ್ಯಾಯ, ಕರುಣೆ ಮತ್ತು ನೈತಿಕ ಕರ್ತವ್ಯಗಳ ಮೂಲಕ ಆಡಳಿತ ನಡೆಸಲು ನಿರ್ಧರಿಸಿದನು. ತನ್ನ ಸಾಮ್ರಾಜ್ಯದೆಲ್ಲೆಡೆ ಅವನು ಕಲ್ಲುಗಳಲ್ಲೂ ಸ್ತಂಭಗಳಲ್ಲೂ ಸಂದೇಶಗಳನ್ನು ಕೆತ್ತಿಸಲು ಆದೇಶಿಸಿದನು. ಅವುಗಳನ್ನು ಸ್ಥಳೀಯ ಭಾಷೆಗಳಲ್ಲೂ ಹಾಗೂ ಗ್ರೀಕ್ ಮತ್ತು ಅರಾಮಿಕ್ ಭಾಷೆಗಳಲ್ಲೂ ಬರೆಯಲಾಗಿತ್ತು. ಈ ಶಾಸನಗಳು ದಯೆ, ಧಾರ್ಮಿಕ ಸಹಿಷ್ಣುತೆ ಮತ್ತು ಎಲ್ಲಾ ಜೀವಿಗಳ ಗೌರವವನ್ನು ಉತ್ತೇಜಿಸಿತು. ಅವನು ನೆರಳಿನ ಮರಗಳನ್ನು ನೆಟ್ಟನು, ಬಾವಿಗಳನ್ನು ತೋಡಿಸಿದನು, ವಿಶ್ರಾಂತಿ ಮಂದಿರಗಳನ್ನು ನಿರ್ಮಿಸಿದನು ಮತ್ತು ಮಾನವರಿಗೂ ಪ್ರಾಣಿಗಳಿಗೂ ವೈದ್ಯಕೀಯ ಆರೈಕೆಗೆ ಬೆಂಬಲ ನೀಡಿದನು. ಅವನ ಸಂದೇಶವನ್ನು ಶ್ರೀಲಂಕೆಯವರೆಗೆ ಮತ್ತು ಅದಕ್ಕೂ ಮೀರಿ ಸಾಗಿಸಲು ದೂತರು ಹೊರಟರು. ಅಶೋಕನು ಅಧಿಕಾರವನ್ನು ತ್ಯಜಿಸಲಿಲ್ಲ, ಅದನ್ನು ಪರಿವರ್ತಿಸಿದನು. ವಿಜಯವು ಜಯದಲ್ಲಲ್ಲ, ಶಾಂತಿ ಮತ್ತು ಪ್ರಜೆಯ ಕಲ್ಯಾಣದಲ್ಲಿದೆ ಎಂದು ತೋರಿಸಿದನು.